ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಟೂತಿಗೆ ಫಿಲಪ್ ಮಾಡ್ಸೋಕೆ ಹೋಗ್ತಿದ್ದೀನಿ ಮಲ್ಲೇಶ್ವರಂಗೆ. ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಏನೇನು ಮಾಡ್ತಾ ಇಲ್ಲಿಗೆ ಹೋದೆ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೊಟ್ಟಿಗೆ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಹಸ್ಬೆಂಡು ಮಗ 3 ಜನ ಹೋಗ್ತಾ ಇದ್ದೀವಿ. ತುಂಬ ಬ್ರೈಟ್ ಇದೆ ಒಳಗೆ ಸನ್ಲೈಟ್ದು, ನೋಡ್ತಾ ಇರ್ಬೋದು. ನಾವಿವಾಗ ಹೊರಟಿದ್ದೀವಿ. ಬೇಗ ಬರೋದಲ್ವಾ, ಲೇಟ್ ಆಗ ಎಲ್ಲಿ ನೋಡಿ ಸೌದೆಗಳು ಹೋಗ್ತಾ ಇದೆ ಬೆಂಗಳೂರಲ್ಲಿ. ಒಬ್ಬ ಟ್ರಾಫಿಕ್ ಜಾಮ್ ಅಂತ ಫುಲ್ಲು ಟ್ರಾಫಿಕ್ ಜಾಮ್. ನಾವಿವಾಗ ಮಲ್ಲೇಶ್ವರ ಹತ್ರ ಬಂದಿದ್ದೀವಿ, ರೀಚ್ ಆಗ್ತಿದ್ದೀವಿ. ಮಲ್ಲೇಶ್ವರ ಹತ್ರ ರೀಚ್ ಆಗ್ತಿದ್ದೀವಿ, ಆಲ್ರೆಡಿ ರೀಚ್ ಆಗಿದ್ದೀವಿ. ವಿಜಯಲಕ್ಷ್ಮಿ ಹೋಟೆಲ್. ಫ್ರೆಂಡ್ಸ್, ನಾವಿವಾಗ ಮಲ್ಲೇಶ್ವರ ಬಂದು ಇಳಿದಿದ್ದೀವಿ. ಎಷ್ಟು ತಂಪಾಗಿದೆ ಗೊತ್ತಾ ಇಲ್ಲಿ ವೆದರು. ಬಿಸಿಲು ಕಮ್ಮಿ, ತಂಪಾಗಿದೆ. ಈ ಕಡೆ ಸ್ವಲ್ಪ ಏರಿಯಾ ಹಾಗೆ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಎಷ್ಟು ಗಿಡ ಮರಗಳೆಲ್ಲ ಇದೆ, ಚೆನ್ನಾಗಿದೆ. ಓಪನ್ ಪ್ಲೇಸ್ ಅಲ್ಲಲ್ಲ, ಅದರಿಂದ ಅಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆನೇ ಹೊರಟುವಲ್ಲ, ಮನೆಯಿಂದ ತಿಂಡಿ ಮಾಡಿಲ್ಲ, ಅದರಿಂದ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ. ಅನಂತಮ್ ಕೆಫೆ, ಬಿಸಿಬೇಳೆ ಬಾತ್, ಟೀ. ಆಗ ಟೀ ತಗೊಂಡ್ಬರ್ತಾ ಇದ್ದಾನೆ. ನೋಡಿ ಎಷ್ಟು ಪಿಜನ್. ಮಲ್ಲೇಶ್ವರಂ ಸರ್ಕಲ್. ನೋಡಿ ಅಲ್ಲೇ ಡೆಂಟಲ್ ಇರೋದು. ನಾನು ಅಲ್ಲೇ ಹೋಗೋದು ಜಾಸ್ತಿ, ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಇದು ಹೋಗ್ಬೇಕು. ಹೌದು, ಓಪನ್ ಹೋಗ್ಬೇಕು ಮೇಲ್ಗಡೆ. ನೀವು ನೋಡ್ತಾ ಇರ್ಬೋದು, ಮಲ್ಲೇಶ್ವರಂ 5th ಕ್ರಾಸಲ್ಲಿ ಇದ್ದೀವಿ ನಾವು ಇವಾಗ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಇದೇನೆ ಡೆಂಟಲ್. ಇದೇ ಡೆಂಟಲ್ ಹಾಸ್ಪಿಟ್ಲು. ನಾನು ಇವಾಗ ಫಸ್ಟ್ ಬಂದಿರೋದು, ಎಂಟ್ರಿ ಮಾಡಿದ್ದೀನಿ. ಡಾಕ್ಟ್ರು ಬರಬೇಕಷ್ಟೆ. ಆದರೆ ಇದು ಕ್ಲಿನಿಕ್ ತುಂಬ ಚಿಕ್ಕದಾಗಿದೆ, ಆದರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಚೆನ್ನಾಗಿ ಹೋಗ್ತಾರೆ. ಮಾಡ್ತಿದ್ದೆ, ಅದರಿಂದ ಇಲ್ಲಿಗೆ ಬಂದಿಲ್ಲ ಅನ್ಕೊಂಡು. ಬಂದಿದ್ದೀವಿ ಡೆಂಟಲ್ ಕ್ಲಿನಿಕ್ಕಿಗೆ. ಓಕೆ, ನೋಡೋಣ. ತುಂಬ ಪೇಯ್ನ್ ಆಗುತ್ತಾ ಗೊತ್ತಿಲ್ಲ, ನಮಗೆ ಸ್ವಲ್ಪ ಭಯ ಆಗುತ್ತೆ ಪೇಯ್ನ್ ಆಗುತ್ತೆ ಅಂತ. ಬಟ್ ಇವತ್ತು ಫಿಲಪ್ ಅಂತ ಕೊಡ್ತಾರೋ ಗೊತ್ತಿಲ್ಲ. ಕ್ಲೀನಿಂಗ್ ಎಲ್ಲ ಮಾಡಿಸಿ ಮತ್ತು ನೆಕ್ಸ್ಟ್ ಬರೋಕ್ಕೆ ಹೇಳ್ಬೋದು. ನನ್ನ ತಿಂಕು ಥರನೇ ಕೊಡೋದು, ನೋಡೋಣ. ಓಕೆ, ಮಲ್ಲೇಶ್ವರ ನೋಡಿ ಚೆನ್ನಾಗಿದೆ ಕ್ಲಿನಿಕ್ಕು. ನಾನು ತುಂಬ ವರ್ಷದ ಇಲ್ಲಿಗೆ ಬರೋದು ಆಯಿತು, ಒಂದು 15 ಇಯರ್ಸ್ ಬ್ಯಾಕಿಂದ ಇಲ್ಲಿಗೆ ಬರೋದು ನಾನು. ಏನೇ ತಿದ್ದಿದ್ದು ಎಕ್ಸ್ರೇ ತೆಗಿತಾ ಇದ್ದಾರೆ. ಇದನ್ನ ನೋಡಿದ ನಂತರ ಡಾಕ್ಟ್ರು ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ.
ಮಲ್ಲೇಶ್ವರಮಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮಲ್ಲೇಶ್ವರಮೆಲ್ಲ ಇವಾಗ ಸ್ವಲ್ಪ ಗಿಜಿ ಕಮ್ಮಿ ಇದೆ. ನೋಡಿ ಫ್ಲವರು, ಡೆಕೋರೇಷನ್ ಫ್ಲವರ್ ಇದೆಲ್ಲ ಮನೇಲಿ ಇಡೋಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಇದೆ ನೋಡಿ ಮಲ್ಲೇಶ್ವರಂ. ಆಮೇಲೆ ಇರೋಲ್ಲ, ಗಿಜಿ ಇರುತ್ತೆ ಆಯಿತಾ. ಇವಾಗ ಫಿಲಮ್ ಮಾಡ್ಸೋಕೆ ಬಂದಿದ್ದು, ಬಟ್ ಅದು ರೂಟ್ ಮಾಡಬೇಕಂತೆ ನಂದು. ಅದರಿಂದ ನಾವು ಬಂದು ಮಂಡೆ ಕರೆದಿದ್ದಾರೆ ನೆಕ್ಸ್ಟ್. ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಸ್ವಲ್ಪ ಟಯರ್ಡ್ ಆಗ್ತಿದೆ, ರೆಸ್ಟ್ ತಗೋಬೇಕು. ನೀವು ನೋಡ್ತಾ ಇರ್ಬೋದು ಅವತಾರ ಹೇಗಾಗಿದೆ ಅಂತ. ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಬಸ್ಸಲ್ಲಿ ಓಡಾಟ ಕಮ್ಮಿ, ಟೂ ವೀಲರೇ ಜಾಸ್ತಿಯಾಗಿ ಓಡಾಡ್ತೀನಿ ನಾನು. ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಒಟ್ಟಿಗೆ ಓಡಾಡ್ತೀನಿ. ಓಕೆ, ಇವಾಗ ರೆಸ್ಟ್ ತಗೋಬೇಕು. ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಖಂಡಿತವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಂದು ಟೂತು ಫಿಲ್ಲಿಂಗ್ ಮಾಡಿಸೋದಿರೋದ್ರಿಂದ ನಾವು ಮಲ್ಲೇಶ್ವರಂಗೆ ಹೋಗಿರೋಂಥದ್ದು. ತುಂಬ ವರ್ಷದಿಂದ ಅದೇ ಒಂದು ಡೆಂಟಲ್ ಕ್ಲಿನಿಕ್ಗೆ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಒಂದ್ಸತಿ ಫಿಲಪ್ ಮಾಡಿಸ್ತಾರೆ, ಏನೂ ಪ್ರಾಬ್ಲಮ್ ಬರೋಲ್ಲ. ತುಂಬ ವರ್ಷದವರೆಗೂ ಒಂದೆಷ್ಟೇ ನಾನು ಮಾಡಿಸಿ ಇವಾಗ ಒಂದು 15 years ಆಯಿತು. ಅದ್ರ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ ಒಂದ್ಸತಿ ಫಿಲಪ್ ಮಾಡಿಸೋದಕ್ಕೆ. ಹಸ್ಬೆಂಡು ರೂಟಿಂಗ್ ಕೂಡ ಮಾಡಿಸಿದ್ದಾರೆ, ಅಲ್ಲಿ ಸ್ಟೀಲ್ ರೂಟಿಂಗ್ ಅಂತ ಬರುತ್ತಲ್ಲ ಅದು ಟೂತದ್ದು, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಥರ ತೊಂದರೆ ಇಲ್ಲ. ಬಟ್ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಸುಮ್ಮನೆ ಅಲ್ಲಿರೋ ಒಂದು ನಾವು ಅಲ್ಲಿ ಮಲ್ಲೇಶ್ವರಮಲ್ಲಿ ಇದ್ದಾಗ ಅಲ್ಲಿಗೆ ಹೋಗ್ತಿರೋ ಒಂದು ಅನುಭವನೇ ಹೇಳ್ತಿದ್ದೀನಿ ಅಷ್ಟೇ. ಇವತ್ತು ಬಸ್ಸಲ್ಲಿ ಹೋಗಿರೋದ್ರಿಂದ ಒಂದು ದೊಡ್ಡ ಅನುಭವ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಮೊದಲೆಲ್ಲ ಬಸ್ಸಲ್ಲಿ ತುಂಬ ಕಳ್ತನ ಎಲ್ಲ ಆಗೋದು. ಅಂದರೆ ಪಾಪ ದುಡ್ಡೆಲ್ಲ ಇಟ್ಕೊಂಡು ಹೋಗಿರೋರು ಜೋಬಲ್ಲಿ, ಅಥವಾ ಪರ್ಸು ಪಿಕ್ ಪಾಕೆಟ್ ಆಗುವಂಥದ್ದು ಎಲ್ಲ ದೊಡ್ಡ ಪಾಪ ಅಮೌಂಟ್ಗಳನ್ನೆಲ್ಲ ಕೈಯಲ್ಲಿ ಎಲ್ಲ ಹಿಡ್ಕೊಂಡು ಹೋಗ್ತಾಯಿದ್ರು, ಜೋಬೆಲ್ಲ ಹಿಡ್ಕೊಂಡು ಹೋಗ್ತಿದ್ರು, ಕವರಲ್ಲಿ ಸುತ್ಕೊಂಡು ಬ್ಯಾಗಲ್ಲಿ ಎಲ್ಲ ತುಂಬ ಕಳ್ತನ ಆಗ್ತಿತ್ತು ಬಸ್ಸಲ್ಲಿ. ಅದೊಂದು ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು ಜನಗಳಿಗೊಂದು. ಡಿಜಿಟಲ್ ಫೋನ್ಪೇಯಿಂದ, ಗೂಗಲ್ ಪೇ, ಫೋನ್ಪೇ ಈ ರೀತಿ ಬಂದಿರೋದ್ರಿಂದ ಡಿಜಿಟಲ್ ಪೇ ಮಾಡ್ತಾ ಇರೋದ್ರಿಂದ ತುಂಬಾ ಜನಗಳಿಗೆ ಹೆಲ್ಪ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಬಸ್ ಫ್ರೀ ಬಿಟ್ಟಿದ್ದಾರೆ, ಬಟ್ ಅದರಿಂದ ಹೆಲ್ಪ್ ಅಂತ ಹೇಳೋಕ್ಕಾಗಲ್ಲ. ನನಗೆ ಈ ಬಸ್ಸಲ್ಲಿ ಇವಾಗ ಫ್ರೀ ಎಲ್ಲ ಬಿಟ್ಟಿದ್ದಾರಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗುವಂಥದ್ದು ಹೆಂಗಸರಿಗೆಲ್ಲ, ಅದೆಲ್ಲ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಅದರಿಂದ ನಮ್ಮ ಒಂದು ಕರ್ನಾಟಕ ಒಂದು ಡೆವಲಪ್ಮೆಂಟ್ ಆಗಲ್ಲ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಫ್ರೀ ಕೊಡ್ತಾರೆ, ಈ ಕಡೆ ನಮಗೆ ಫ್ರೀ ಕೊಡ್ತಾರೆ, ಈ ಕಡೆಯಿಂದ ರೇಟ್ ಜಾಸ್ತಿ ಮಾಡಿ ತೊಗೊಳ್ತಾರೆ ಆ ರೀತಿ. ಅದರಿಂದ ನನಗೆ ಫ್ರೀ ಒಂದು ಸ್ಕೀಮ್ ಇದೆಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮೊದಲಿಂದ ಕೂಡ ಇಲ್ಲ. ಯಾಕಂದರೆ ಅದು ತುಂಬಾ ಹೇಳ್ತು ಕರ್ನಾಟಕಕ್ಕೆ ಡೆವಲಪ್ಮೆಂಟಾಗಿ ಅಂತಲೇ ಹೇಳ್ಬೋದು. ಇಟ್ಸ್ ಓಕೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಬಸ್ಸಿನ ಒಂದು ಅನುಭವ ಸೂಪರ್ ಆಗಿತ್ತು. ಒಂದು ತುಂಬ ರೇರಾಗಿ ನಾನು ಬಸ್ಸಲ್ಲಿ ಓಡಾಡೋದು, ಅದರಿಂದ ನಾನು ಹೇಳ್ತಾ ಇರೋಂಥದ್ದು ಯಾವ ರೀತಿ ಒಂದು ಹೆಲ್ಪ್ ಆಗಿದೆ, ಜನಗಳಿಗೆ ಹೆಲ್ಪ್ ಆಗ್ತಿದಾ ಇಲ್ವಾ ಅನ್ನೋದ್ರಿಂದ. ಮತ್ತು ಈ ಒಂದು ಸ್ಕೀಮಿನ ಬಗ್ಗೆ ಇದು ನನ್ನ ಅನಿಸಿಕೆ, ನಾನು ಹೇಳ್ತಿರೋದು. ಬೇರೆಯವರ ಅನಿಸಿಕೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ, ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಿದ್ದೀನಿ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ, ಏನು ಮಾಡಬೇಕಂತ ಗೊತ್ತಲ್ಲ, ಸ್ವಲ್ಪ ಟಯರ್ಡ್ ಕೂಡ ಆಗ್ತಿದೆ, ರೆಸ್ಟ್ ತಗೊಳ್ಬೇಕು. ಓಕೆ, ಬಾಯ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ತಿಳ್ಕೊಂಡು. ಇಷ್ಟ ಆಗಿದೆ, ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.